ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ರೀಡಿಂಗ್, ನೀವು ಇಷ್ಟಪಡುವ ಪರ್ಸನ್ ಜೊತೆ ಲಾಂಗ್ ಟರ್ಮ್ ಅಲ್ಲಿ ಇರಬೇಕಾ ಅಥವಾ ಈ ರಿಲೇಶನ್ಶಿಪ್ನ ಬಿಟ್ಕೊಡುವ ಸಮಯ ಬಂದಿದೆಯಾ ಅಂತ ತಿಳ್ಕೊಳ್ಳೋಣ. ನಾನು ಇಲ್ಲಿ ಇವತ್ತು 10 ಕಾರ್ಡ್ಸ್ನ ಪಿಕ್ ಮಾಡ್ತಾ ಇದ್ದೀನಿ. ಸೆಲೆಕ್ಟಿಕ್ ರೀಡಿಂಗ್ ಅಂತಾನೆ ಹೇಳ್ಬೋದು. ಸೊ ಡೀಪ್ ಆಗಿ ನಿಮ್ಮ ಸಂಬಂಧದಲ್ಲಿ ಏನು ನಡೀತಾ ಇದೆ, ಎನರ್ಜೀಸ್ ಆಗಿರ್ಬೋದು, ಫೀಲಿಂಗ್ಸ್, ಇನ್ಫ್ಲೂಯೆನ್ಸಸ್ ಬಗ್ಗೆ ಟ್ಯಾರೋ ರೀಡಿಂಗ್ ಮುಖಾಂತರ ನೋಡೋಣ. ಸೊ ಹಿಂದೆ ಅಪ್ಲೋಡ್ ಮಾಡಿರೋ ವಿಡಿಯೋಸ್ ಬಗ್ಗೆ ಯಾರೆಲ್ಲ ನಿಮ್ಮ ಇಂಡಿವಿಜುವಲ್ ಕ್ವೆಶನ್ಸ್ ಬಗ್ಗೆ ವಾಟ್ಸಪ್ಪಲ್ಲಿ ಕ್ವೆಶನ್ಸ್ನ ಕಳಿಸಿದ್ದೀರೋ, ಸಾಧ್ಯವಾದಷ್ಟು ಬೇಗ ನಾನು ರೆಸ್ಪಾನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾರಿಗೆ ರೆಸ್ಪಾನ್ಸ್ ಬಂದಿಲ್ವೋ ಸ್ವಲ್ಪ ಟೈಮ್ ಕೊಡಿ, ಖಂಡಿತ ನಾನು ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ನಾನು ಇಲ್ಲಿ ಫಸ್ಟ್ ಕಾರ್ಡ್ ಸ್ಪ್ರೆಡ್ ಮಾಡ್ತೀನಿ. ಅದಕ್ಕೂ ಮುಂಚೆ ಸೊ ನೀವು ನಿಮ್ಮ ಪಾರ್ಟ್ನರ್ ನೇಮ್, ನಿಮ್ಮ ನೇಮ್ನ ನೀವು 3 ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಂಡು, ಸೊ ನಿಮ್ಮ ಇಂಟೆನ್ಷನ್ಸ್ ಏನಿದೆ, ನಿಮ್ಮ ಇಂಟ್ಯೂಷನ್ಸ್ ಏನಿದೆ, ನೀವಿಬ್ಬರು ಏನಕ್ಕೆ ಜೊತೆಲಿರಬೇಕು ಅಂತ ಥಿಂಕ್ ಮಾಡಿ, ದೇವರ ಹತ್ರ ಪ್ರಾರ್ಥನೆ ಮಾಡಿ. ಸೊ ನೀವು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಒಂದು ಮೆಸೇಜ್, ಗೈಡೆನ್ಸ್, ಏನಾದರೂ ಒಂದು ಥಾಟ್ ಸಿಗ್ಬೋದು ಆ್ಯಕ್ಷನ್ ತಗೊಳ್ಳೋದಕ್ಕೆ ಅಂತ ಹೇಳ್ತಾ. ಸೊ ಲೆಟ್ಸ್ ಸಿ. ಫಸ್ಟು ನಾವು ಇಲ್ಲಿ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ನಿಮ್ಮ ಕನೆಕ್ಷನಲ್ಲಿ ಹೇಗಿದೆ ಈಗ ಪ್ರೆಸೆಂಟ್ ಪರಿಸ್ಥಿತಿ ಅಂತ ನೋಡೋಣ. ಇಲ್ಲಿ ಮೊದಲಿಗೆ ನಾವು ನೋಡೋದಾದ್ರೆ ಲವರ್ಸ್ ಕಾರ್ಡ್ ಬಂದಿದೆ. ಇದೊಂದು ಪವರ್ಫುಲ್ ಕಾರ್ಡ್ ಅಂತಾನೆ ಹೇಳ್ಬೋದು ಇನ್ ರಿಲೇಶನ್ಶಿಪ್ ಅಲ್ಲಿ. ಸೊ ನಿಮ್ಮ ಪ್ರೀತಿ ತುಂಬಾನೇ ಡೀಪ್ ಆ್ಯಂಡ್ ಸಿಗ್ನಿಫಿಕೆಂಟ್ ಕನೆಕ್ಷನ್ ಅಂತ ಹೇಳ್ಬೋದು. ನೀವಿಬ್ಬರು ಒಂದು ಸೋಲ್ಮೇಟ್ ಕನೆಕ್ಷನ್ ಹೊಂದಿದ್ದೀರಾ, ಅಥವಾ ಕರ್ಮ, ಸೊ ಕರ್ಮದ ಕೆಲಸ, ಸೊ ಕರ್ಮದ ಕಾರ್ಮಿಕ್ ಅಂತ ಹೇಳ್ಬೋದು. ಕಾರ್ಮಿಕ್ ಪಾಠವನ್ನು ಅರ್ಥ ಮಾಡಿಸೋದಿಕ್ಕೆ ನಿಮ್ಮ ಜೊತೆ ಅವರ ಜೊತೆ ನೀವು ಇಬ್ಬರು ಒಂದಾಗಿದ್ದೀರಾ ಅಂತ ಹೇಳ್ಬೋದು. ನಿಮ್ಮ ಇಬ್ಬರ ಮಧ್ಯೆ ಇನ್ನೂ ಆ ಇನ್ನೋಸೆನ್ಸ್, ಲವ್ ಆ್ಯಂಡ್ ಅಟ್ರಾಕ್ಷನ್ ಹಾಗೇ ಇದೆ. ಸೊ ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಇಲ್ಲ ಮದುವೆ ಆಗಿ ಸಪ್ರೇಷನ್ ಆಗಿರ್ಬೋದು, ಸೊ ಕನೆಕ್ಷನಲ್ಲಿ ಇಬ್ಬರು ಕೂಡ ಲಾಂಗ್ ಟರ್ಮ್ಗೆ ಹೋಗೋದಕ್ಕೆ ಆಗ್ತಾನೆ ಇರ್ಬೋದು. ಸೊ ಯಾರಾದರೂ ಇಲ್ಲಿ ರಿಲೇಶನ್ಶಿಪ್ಪಲ್ಲಿ ಸೊ ನಿಮ್ಮ ಇನ್ನೋಸೆನ್ಸ್ ಲವ್ ಇನ್ನು ಹಾಗೇ ಇದೆ. ಸೊ ಮೇಜರ್ ಆಗಿ ನಾವು ಇಲ್ಲಿ ನೋಡೋದಾದರೆ ಸೊ ಮೇಜರ್ ಚಾಯ್ಸ್ನ ಮಾಡೋದು ಬಾಕಿ ಇದೆ ಅಂತ ಬರ್ತಾ ಇದೆ. ಸೊ ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ರೋಡ್ ಕ್ರಾಸ್ ಮಾಡಿದ್ದಾರೆ, ಇನ್ನ ಯೋಚಿಸ್ತಾ ಇದ್ದಾರೆ ಇರಬೇಕಾ ಅಥವಾ ಮೂವ್ ಆನ್ ಆಗಬೇಕಾ ಅಂತ. ಸೊ ಏನಕ್ಕೆ ಈ ಥರ ಅವ್ರಿಗೆ ಕನ್ಫ್ಯೂಷನ್ಸ್ ಬರ್ತಾ ಇದೆ? ನಿಮ್ಮ ಪ್ರೀತಿಯಲ್ಲಿ ಒಂದು ಒಳ್ಳೆ ಚೆನ್ನಾಗಿ ಇದ್ದಂಥ ರಿಲೇಶನ್ಶಿಪ್ಪಲ್ಲಿ ಇವಾಗ ಇಂಥ ಸ್ಟೇಜ್ಗೆ ರೀಚ್ ಆಗಿದ್ದಾರೆ, ಕ್ರಾಸ್ ರೋಡ್ಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂದರೆ ಏನೆಲ್ಲ ಚಾಲೆಂಜಸ್ ಬರ್ತಾ ಇದೆ, ಅಬ್ಸ್ಟಿಕಲ್ಸ್ ಏನು ಅಂತ ನಾವು ನೋಡೋದಾದರೆ, ನೀವು ಸತ್ಯನ ಏನು ಇನ್ನು ತಿಳ್ಕೋಬೇಕಾ ಅಂತ ನೋಡಿ. ನಿಮ್ಮ ಕಡೆ ಇದ್ದಾಗ ನೀವು ಏನು ಸತ್ಯನ ತಿಳ್ಕೋಬೇಕು, ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ಒಂದು ಯೋಚನೆ ಓಡ್ತಾ ಇರುತ್ತೆ, ಅವರ ಪರ್ಸ್ಪೆಕ್ಟಿವಲ್ಲಿ ಬೇರೆ ಒಂದು ವಿಚಾರ ಓಡ್ತಾ ಇದೆ. ಹಾಗಾದರೆ ಆಬ್ಸ್ಟಿಕಲ್ಸ್, ಚಾಲೆಂಜಸ್ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ರೆ ಚಾಲೆಂಜಸ್ ಜಾಸ್ತಿನೇ ಕಾಣಿಸ್ತಾ ಇದೆ. ನಿಮ್ಮ ಪ್ರೀತಿಯಲ್ಲಿ ಕಾನ್ಫ್ಲಿಕ್ಟ್ ಆಗಿರ್ಬೋದು, ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ತುಂಬಾ ಮನಸ್ಸು ಕೆಟ್ಟಿದೆ, ನಿಮ್ಮ ರಿಲೇಶನ್ಶಿಪ್ ಕೈ ತಪ್ಪಿದೆ ಅಂತ ನಿಮಗೆ ಯೋಚನೆ ಬಂದಿದೆ. ಒಂದು ಪೇನ್ಫುಲ್ ಆರ್ಗ್ಯುಮೆಂಟ್ ಆಗಿರ್ಬೋದು, ಜಗಳ, ರೀಸೆಂಟಾಗಿ ಯಾವುದೋ ಒಂದು ನಿಜ, ಸತ್ಯ, ಟ್ರೂತ್, ನೀವು ಏನನ್ನು ಗೊತ್ತಾಗಬೇಕು ಅಂತ ಇದ್ರಿ ಆ ಟ್ರೂತ್ ಪರಿಚಯ ನಿಮಗೆ ಆಗಿದೆ. ಆದ್ದರಿಂದ ನೀವು ತುಂಬಾ ಮನಸ್ಸು ನೊಂದಿದ್ದೀರಾ. ನೀವು ಅಂದ್ಕೊಂಡ ಹಾಗೆ ಮತ್ತೆ ಎಲ್ಲವೂ ಅದೇ ರೀತಿ ಸರಿ ಹೋಗಬೇಕು, ಸರಿಯಾಗಿ ನಮ್ಮ ರಿಲೇಶನ್ಶಿಪ್ ಇರಬೇಕು ಅಂತ ಬಯಸ್ತಿದ್ದೀರಾ. ಆದರೆ ಅದು ಸಾಧ್ಯ ಇಲ್ಲ ಅಂತ ಬರ್ತಾ ಇದೆ. ಈ ಕನೆಕ್ಷನ್ ಅದು ಸಾಧ್ಯ ಆಗಬೇಕು ಅಂದರೆ ಒಂದು ಟ್ರಾನ್ಸ್ಫಾರ್ಮೇಷನ್ನೇ ಆಗಬೇಕಾಗಿದೆ, ಇಲ್ಲಾಂದರೆ ಇಲ್ಲೇ ಮುರಿದು ಹೋಗುತ್ತೆ ಸಂಬಂಧ ಅಂತ ಬರ್ತಾ ಇದೆ. ನಿಮ್ಮ ಒಳಮನಸ್ಸು, ಸಬ್ಕಾನ್ಷಿಯಸ್ ಮೈಂಡ್ ಏನಿದೆ ಅದು ಏನೆಲ್ಲ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅಂತ ನೋಡೋದಾದರೆ ತುಂಬಾ ಕನ್ಫ್ಯೂಷನ್ ಆಗಿದ್ದೀರಾ. ಸತ್ಯ ಯಾವುದು, ಸುಳ್ಳು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಆಳವಾಗಿ ಡೀಪ್ ಡೌನ್ ಆಗಿ ಯಾವುದು ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಿಮಗೆ ಸೆನ್ಸ್ ಆಗ್ತಾ ಇದೆ ನೀವು ಯೋಚನೆ ಮಾಡ್ತಾ ಇರೋ ಒಂದು ಇಂಟೆನ್ಷನಲ್ ಆರ್ ಅನ್ಇಂಟೆನ್ಷನಲ್
ಆದ್ರೂ ಆಗಿರ್ಬೋದು, ಗೊತ್ತಿರದೆ ರಹಸ್ಯಗಳು ತುಂಬಾನೇ ಇದೆ. ಸೊ ಇಲ್ಲ ನೀವು ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಬೇರೆ ಏನೋ ನಡೀತಾ ಇರ್ಬೋದು, ಅದು ಕೂಡ ಆಗ್ತಾ ಇದೆ. ಇದೆಲ್ಲ ನಿಮಗೆ ಒಂಥರ ತುಂಬಾನೇ ಕಿರಿಕಿರಿ ಮಾಡ್ತಾ ಇದೆ. ಸೊ ಕಿರಿಕಿರಿಯಿಂದ ನೀವು ತುಂಬಾನೇ ಭಯ, ಡೌಟ್, ನಿಮ್ಗೆ ಹೇಗೆ ಬೇಕೋ ಹಾಗೆ ಜಡ್ಜ್ಮೆಂಟ್ಗೆ ಒಳಗಾಗ್ತಾ ಇದ್ದೀರಾ. ಯಾರಾದ್ರೂ ಪಾಸ್ಟ್ ಅಲ್ಲಿ ನೀವು ಇನ್ಫ್ಲೂಯೆನ್ಸ್ ಮಾಡಿದಾರಾ ಅಂತ ಆತಂಕ ನಿಮ್ಮದಾಗಿದೆ. ಸೊ ನಿಮ್ಮ ಇಲ್ಲ ನಿಮ್ಮ ಪಾರ್ಟ್ನರ್ ಅವರ ಲೈಫ್ಗೆ ಪಾಸ್ಟಲ್ಲಿ ಯಾವುದೋ ಒಂದು ವಿಚಾರ ನಡೆದಿರೋದು, ಯಾವುದೋ ಒಂದು ಕಳೆದು ಹೋಗಿರೋ ಅಂಥ ವಿಚಾರ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಅದು ಮತ್ತೆ ವಾಪಸ್ ಬಂದಿದೆಯಾ, ಇಲ್ಲ ಅದರಿಂದ ಅವರು ಇನ್ಫ್ಲೂಯೆನ್ಸ್ ಆಗಿದಾರಾ, ಅದಕ್ಕೋಸ್ಕರ ನನ್ನನ್ನು ಈ ಥರ ಅವಾಯ್ಡ್ ಮಾಡ್ತಾ ಇದ್ದಾರಾ, ಬ್ಲಾಕ್ ಮಾಡ್ತಾ ಇದ್ದಾರಾ ಅಂತ ಕನ್ಫ್ಯೂಷನ್ ಕೂಡ ಇದೆ. ಬಟ್ ನೀವು ಏನೆಲ್ಲ ಅನ್ಕೊಳ್ತಾ ಇದ್ದೀರಾ, ಆ ಇಂಟೆನ್ಷನ್ ಸರಿ ಇದೆಯೋ ಸರಿ ಇಲ್ಲ ಅಂತಲೂ ನಿಮಗೆ ಒಂದು ಸೆನ್ಸ್ ಆಗ್ತಾ ಇದೆ. ಬಟ್ ಆ ಸೆನ್ಸ್ ನಿಮ್ಮ ಕುತ್ಕೊಂಡು ನೀವು ವಿಚಾರ ಮಾಡಿ ನೋಡಿದಾಗ ನಿಮಗೆ ಸತ್ಯ ತಿಳಿಯುತ್ತೆ. ಆದರೆ ನಿಮಗೆ ಏನೀಗ ಆತಂಕ ಉಂಟಾಗ್ತಾ ಇದೆ, ನೀವಿಬ್ರು ಯಾವ ದಿನ ಸಂತೋಷವಾಗಿ ಇದ್ರಿ ಅದ್ರ ಬಗ್ಗೆ ಮೆಮೊರೀಸ್ನ ನೆನೆಸ್ಕೊಂಡು ಹ್ಯಾಪಿಯಾಗಿ ಇರ್ತೀರಾ, ಆನ್ ಆ್ಯಂಡ್ ಆಫ್ ಮತ್ತೆ ಸ್ವಲ್ಪ ಹೊತ್ತಿಗೆ ಸಮ್ ಪಾಯಿಂಟಲ್ಲಿ ಈ ಹ್ಯಾಪಿನೆಸ್ ವಾಪಸ್ ಸಿಗುತ್ತಾ, ಲಾಂಗ್ ಟರ್ಮಲ್ಲಿ ನಾವು ಇಬ್ಬರು ಜೊತೆಲಿ ಇರ್ತೀವಾ ಅಂತ ಸಡನ್ನಾಗಿ ನೀವು ಕಾಷಿಯಸ್ ಆಗಿಬಿಡ್ತೀರಾ. ಈ ಥರ ಕಾಷಿಯಸ್ ಆಗ್ತೀರಾ, ಇದೇನೆ ಏನಾದರೂ ಮೆಂಟಲಿ ಟ್ರ್ಯಾಪ್ ಆಗ್ತಾ ಇದ್ದೀರಾ ಅಂತ ನೀವು ಯೋಚನೆ ಮಾಡಬೇಕಾಗುತ್ತೆ. ಸೊ ಒಂದು ಸ್ಟಕ್ ಆಗಿದ್ದೀನಿ ನಾನು ಇಲ್ಲೇ, ಯಾಕೆ ನನಗೆ ಡಿಸಿಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ, ಎಲ್ಲಿ ರಾಂಗ್ ಮೂವ್ ಮಾಡ್ತೀನಿ ಅಂತ ಕೂಡ ಭಯ ಕಾಣಿಸ್ತಾ ಇದೆ, ಯಾವಾಗಲೂ ಓವರ್ ಥಿಂಕ್ ಮಾಡ್ತೀರಾ. ಸೊ ನೋಡಿ, ಇಲ್ಲಿ ನೀವು ತುಂಬಾನೇ ಪವರ್ಫುಲ್ ಪರ್ಸನ್ ಇರ್ತೀರಾ, ನೀವು ತುಂಬ ಬೋಲ್ಡ್ ಗರ್ಲ್ ಅಂತಾನೆ ಹೇಳ್ಬೋದು. ಸೊ ನೀವು ಒಂದು ನೇರ ನುಡಿ ಅಂತಾನೆ ಹೇಳ್ಬೋದು. ಅಂಥ ಪರ್ಸನ್ ಇವಾಗ ಓವರ್ ಥಿಂಕಿಂಗ್, ಪವರ್ಲೆಸ್, ನಿಮ್ಮನ್ನ ನೀವೇ ಡೌಟ್ ಪಡ್ಕೊಳ್ಳೋದು ಮಾಡ್ತಾ ಇದ್ದೀರಾ. ಇದು ಬರೀ ನಿಮ್ಮ ರಿಲೇಶನ್ಶಿಪ್ಗೆ ಎಫೆಕ್ಟ್ ಆಗ್ತಾ ಇಲ್ಲ. ಸೊ ನಿಮ್ಮ ಕರಿಯರ್ ಆಗಿರ್ಬೋದು, ಇಲ್ಲಾಂದ್ರೆ ನಿಮ್ಮ ಲೈಫ್ ಗೋಲ್ಸ್ಗೆ ತುಂಬ ಹೊಡೆತ ಬೀಳ್ತಾ ಇದೆ ಇಲ್ಲಿ. ಸೊ ಹೇಗೆ ಇದರಿಂದ ಆಚೆ ಬರೋದು ಅಂತಲೂ ನಿಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ನಿಮಗೆ ಗೊತ್ತಿರೋದ ಟ್ರೂತ್ ಏನಂದರೆ, ನಿಮ್ಮ ಹತ್ರ ಆಪ್ಷನ್ಸ್ ಇದೆ. ಇಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋ ಆಪ್ಷನ್ಸ್ ತುಂಬಾ ಇದೆ. ಅಂದರೆ ನಿಮ್ಮ ಹತ್ರ ನೀವು ಏನು ಆಪ್ಷನ್ಸ್ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದರೆ, ನೀವು ಕ್ಲಾರಿಟಿ ತಗೊಂಡು ನೋಡೋದು ಅಗತ್ಯ ಇದೆ. ಒಂದು ಒಳನೋಟದಿಂದ ನೋಡಿದಾಗ ಆವಾಗ ನಿಮ್ಮ ಫ್ಯೂಚರ್ ಬಗ್ಗೆ ನೀವು ವಿಚಾರ ಮಾಡ್ಬೋದು. ಸೊ ನಿಮ್ಮ ಹತ್ರ ಅಂಥ ಶಕ್ತಿ ಇದೆ. ಆದರೆ ನೀವು ಎಲ್ಲವನ್ನು ಮರೆತು ನೀವು ಒಂದು ಕ್ಲಿಯರ್ ಮೈಂಡ್ಸೆಟ್ಟಿಂದ ನೀವು ನೋಡಬೇಕಾಗುತ್ತೆ. ಸೊ ಆವಾಗ ನಿಮ್ಮ ಫ್ಯೂಚರ್ ಬಗ್ಗೆ ವಿಚಾರ ಮಾಡಿದಾಗ ಏನು ಇವಾಗ ಸದ್ಯದ ಪರಿಸ್ಥಿತಿಗೆ ಡಿಸಪಾಯಿಂಟ್ಮೆಂಟ್, ಸ್ಯಾಡ್ನೆಸ್, ಬೇಜಾರು, ಮನಸ್ತಾಪ ಆಗ್ತಾ ಇದೆ, ಸಪ್ರೇಷನ್ಸ್ನ ನೋಡ್ತಾ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಆಗಿರ್ಬೋದು, ಪೇನ್ಫುಲ್ ಆಗಿರ್ಬೋದು, ಆ ಪೇನ್ಫುಲ್ ಎಂಡಿಂಗ್ ಸಿಗಲ್ಲ ಅಂತ ಇಂಟ್ಯೂಷನ್ಸ್ ಬರ್ತಾ ಇರ್ಬೋದು, ರಿಯಲೈಸ್ ಆಗ್ತಾ ಇರ್ಬೋದು, ಇದೆಲ್ಲವೂ ನಿಮಗೆ ನೋವು ತರ್ತಾ ಇರ್ಬೋದು. ಆದರೆ ಇಂಪಾರ್ಟೆಂಟ್ ವಿಷಯ, ನೀವು ಫೋಕಸ್ ಮಾಡಿದ್ರೆ ನಿಮಗೆ ಈ ಕನೆಕ್ಷನಲ್ಲಿ ಪಾಸಿಟಿವ್ ರಿಸಲ್ಟ್ ನೋಡ್ಬೋದು. ನಿಮ್ಮ ರೋಲ್ ಈ ಕನೆಕ್ಷನ್ ಉಳಿಸ್ಕೊಳ್ಳೋಕ್ಕೆ ಎಮೋಷ್ನಲಿ ಸ್ಟ್ರಾಂಗ್ ಆಗಿರೋದು ತುಂಬಾ ಅಗತ್ಯ ಅಂತ ಬರ್ತಾ ಇದೆ. ನೀವು ಎಷ್ಟು ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು, ಏನು ಎಲ್ಲ ನೀವು ವಿಚಾರ ಮಾಡ್ತಾ ಇರ್ಬೋದು ಸ್ಯಾಡ್ನೆಸ್ಸು, ಬಟ್ ಈ ಕನೆಕ್ಷನ್ಗೆ ನೀವು ತುಂಬ ಸ್ಟ್ರಾಂಗ್ ಆಗಿ ಎಫರ್ಟ್ ಹಾಕಿದಾಗ ಖಂಡಿತ ನಿಮ್ಮ ಮನಸ್ಸು ಏನು ಹೇಳುತ್ತಿದೆ ಅದನ್ನು ಕೇಳಿ ನಿಮ್ಮ ಹಾರ್ಟ್ಗೆ ಆಲ್ರೆಡಿ ಆನ್ಸರ್ ಗೊತ್ತಿದೆ, ಆಲ್ರೆಡಿ ಇಂಟ್ಯೂಷನ್ಸ್ ಬರ್ತಾ ಇದೆ. ನೀವು ಡೀಪಾಗಿ ಯೋಚನೆ ಮಾಡಬೇಕಿದೆ. ಸೊ ಆವಾಗ ಯೋಚನೆ ಮಾಡಿದಾಗ ಖಂಡಿತ ನಿಮ್ಮ ಲೈಫಲ್ಲಿ ನೀವು ಪಾರ್ಟ್ನರ್ ಬೇಕು ಅಂತ ಆದರೆ ನಿಮ್ಮ ಹಾರ್ಟಲ್ಲಿ ಖಂಡಿತ ಸಿಗುತ್ತೆ. ಸೊ ಖಂಡಿತ ಸಿಗ್ತಾರೆ. ಅದು ಬಿಟ್ಟು ನೀವು ಜಾಸ್ತಿ ವಿಚಾರ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಬರೀ ಕುಗ್ಗೋದೇ ಜೀವನ ಆಗಬಾರ್ದು. ಸೊ ಅಡ್ಜಸ್ಟ್ಮೆಂಟೇ ಜೀವನ ಆಗಬಾರ್ದು. ಸೊ ಡಿಸಿಷನ್ನ ತಗೋಬೇಕಾಗಿದೆ. ನಿಮಗೆ ಎಲ್ಲರ ಲೈಫಲ್ಲೂ ಎಲ್ಲ ರಿಲೇಷನ್ಶಿಪ್ಪಲ್ಲೂ ಅಬ್ಸ್ಟೆಕಲ್ಸ್, ಚಾಲೆಂಜಸ್ನ ಒಂದಲ್ಲ ಒಂದು ರೀತಿ ಫೇಸ್ ಮಾಡ್ತೀವಿ. ಬಟ್ ಆ ಫೇಸ್ ಮಾಡೋದನ್ನ ನಾವು ಕಳೆದು ಹೋಗಿರೋದ್ರ ಬಗ್ಗೆ ಯೋಚನೆ ಯಾವತ್ತೂ ಮಾಡಬಾರ್ದು. ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲಿ, ಸೊ ಅದನ್ನೆಲ್ಲ ನೀವು ದಾಟಿ ಆಚೆ ಬರಬೇಕಾಗಿದೆ. ಸೊ ತುಂಬಾ ನೀವು ವರ್ಕ್ ಮಾಡಬೇಕಾಗಿದೆ. ಏನಕ್ಕಂದರೆ ನೀವು ಒಂದು ಸ್ಟ್ರಾಂಗ್ ಫೀಮೇಲ್ ಆಗಿರ್ತೀರಾ.
ಇಲ್ಲ ಸ್ಟ್ರಾಂಗ್ ಪರ್ಸನ್ ಆಗಿರ್ತೀರಾ. ಸೊ ನಿಮ್ಮ ಹತ್ರ ಎಲ್ಲ ತರಹನೂ ಧೈರ್ಯ ಶಕ್ತಿ ಇದೆ. ಬಟ್ ನಿಮಗೆ ಏನೋ ನೀವು ಎಮೋಷ್ನಲಿ ವೀಕ್ ಆಗಿದ್ದೀರಾ, ಅದರಿಂದ ಆಚೆ ಬರಬೇಕಾಗಿದೆ. ಆಚೆ ಬಂದಾಗ ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ. ಸ್ಯಾಡ್ನೆಸ್ಸಿಂದ ಆಚೆ ಬನ್ನಿ. ಆತಂಕ ಇರ್ಬೋದು, ಭಯ ಇರ್ಬೋದು, ಇಲ್ಲಾಂದರೆ ಅಸಮಾಧಾನ ಕೂಡ ಇರ್ಬೋದು. ನಮ್ಮ ಪಾರ್ಟ್ನರೇ ನಮ್ಮ ಜೊತೆ ಇಲ್ಲ, ನಾನು ಏನು ನಿರ್ಧಾರ ತಗೊಳ್ಳಿ, ಸೊ ಅವ್ರು ಯಾರೋ ಥರ್ಡ್ ಪರ್ಸನ್ಗೋಸ್ಕರ ಈ ಥರ ಮಾಡಿದ್ರ ಅಂತಲೂ ನಿಮಗೆ ಯೋಚನೆ ಬರ್ತಾ ಇರ್ಬೋದು. ಬಟ್ ಆ ಥರ ಏನಾದರೂ ಇದ್ದಾಗ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಎಫರ್ಟ್ಸ್ನ ನೀವು ಹಾಕೋದು ತುಂಬಾ ಅಗತ್ಯ ಇದೆ ನಿಮ್ಮ ಈ ಕನೆಕ್ಷನ್ನಲ್ಲಿ. ಪ್ರೀತಿ ಮಾಡೋದು ದೊಡ್ಡದಲ್ಲ, ಪ್ರೀತಿನ ಗೆಲ್ಲೋದು ತುಂಬಾನೇ ದೊಡ್ಡದು. ಸೊ ನಾವು ಏನು ಪ್ರಾಮಿಸಸ್ ಮಾಡಿರ್ತೀವಿ, ಸೊ ಸ್ಟಾರ್ಟಿಂಗಲ್ಲಿ ಪ್ರೀತಿನ ಕಳಿಸ್ಕೊಳ್ಳೋಕ್ಕೆ ಇಲ್ಲ ಪ್ರೀತಿನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಸೊ ನಮಗೆ ಏನು ಅಟ್ರಾಕ್ಷನ್ ಅಫೆಕ್ಷನ್ನ ನಾವು ಮಾಡಿರ್ತೀವಿ, ಸೊ ಅದನ್ನು ನಾವು ಲಾಂಗ್ ಟರ್ಮಲ್ಲಿ ಹೋಗೋದಕ್ಕೆ ಇಬ್ಬರು ಸ್ಟ್ರಾಂಗ್ ಆಗಿ ಮ್ಯೂಚುವಲ್ ಆಗಿ ಪಾರ್ಟ್ನರ್ಶಿಪ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆವಾಗ ಮಾತ್ರ ಸೊ ಈ ಪ್ರೀತಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇನ್ ಕೇಸ್ ಇಷ್ಟೊಂದು ನನಗೆ ಚಾಲೆಂಜಸ್, ಇಷ್ಟೊಂದು ಅಬ್ಸ್ಟೈಕಲ್ಸ್ ಬರ್ತಾ ಇದೆ, ಎಲ್ಲರೂ ಇದು ಬರ್ತಾ ಇರೋದ್ರಿಂದ ನನಗೆ ಬೇಡ ಅಂತ ಆದರೆ ನೀವು ಪೀಸ್ಫುಲ್ ಆಗಿ ಹೋಗ್ಬೋದು. ಸೊ ಆದರೆ ನಿಮ್ಮ ಕನೆಕ್ಷನಲ್ಲಿ ತುಂಬಾ ಹಾರ್ಟ್ ಬ್ರೇಕ್ಸ್ ಇದೆ, ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್ ಕೂಡ ಇದೆ ಇಲ್ವಾ ಅಂತ ನೋಡೋದಾದರೆ ಖಂಡಿತ ಇಲ್ಲಿ ಎಸ್ ಅಂತಲೇ ಬರ್ತಾ ಇದೆ. ಬಿಕಾಸ್ ನಿಮ್ಮ ಲೈಫಲ್ಲಿ ನಿಮ್ಮ ಕನೆಕ್ಷನಲ್ಲಿ ಇವತ್ತು ನೀವು ಏನು ಅನುಭವಿಸ್ತಾ ಇದ್ದೀರಾ, ಸೊ ಇದಕ್ಕೆಲ್ಲ ಒಂದು ಹಾರ್ಟ್ ಬ್ರೇಕ್ಸ್ ಖಂಡಿತ ಇದೆ, ಇನ್ಫ್ಲೂಯೆನ್ಸಸ್ ಆಗಿದೆ. ಇದೇ ಒಂದು ಮೇಜರ್ ರೀಸನ್ ಆಗಿದೆ. ಸೊ ಥರ್ಡ್ ಪಾರ್ಟಿ ಕನೆಕ್ಷನ್ಸ್ ಇರ್ಬೋದು, ಇಲ್ಲಿ ನೋಡಿ ಎಂಟ್ರಿ ಆಗಿದೆ ಆಲ್ರೆಡಿ. ಸೊ ಥರ್ಡ್ ಪಾರ್ಟಿ ಕನೆಕ್ಷನ್ಸ್ ಎಂಟ್ರಿ ಆಗಿದೆ. ಮೇ ಬಿ ಇದು ಪರ್ಸನ್ ಆಗಿರ್ಬೋದು, ಎಕ್ಸ್ಟರ್ನಲ್ ಪ್ರೆಷರ್ ಆಗಿರ್ಬೋದು, ಯಾವುದಾದ್ರೂ ಪಾಸ್ಟಲ್ಲಿ ಗಾಯ ಆಗಿರದೆ ಆ ಗಾಯನ ಇನ್ನು ವಾಸಿ ಆಗದೇನೆ ಇರ್ಬೋದು. ಸೊ ನೀವು ನೋಡ್ಬೋದು ಇಲ್ಲಿ ಹಾರ್ಟ್ ಬ್ರೇಕ್ಸ್ ತುಂಬಾ ಕಾಣಿಸ್ತಾ ಇದೆ ಕ್ಲಿಯರ್ ಆಗಿ. ಸೊ ಇದು ಒಂದು ಇಶ್ಯೂಸ್ ಆಗಿದೆ. ಆದ್ದರಿಂದ ಇದರಿಂದ ಆಚೆ ಬರೋದಕ್ಕೆ ನೀವು ಟ್ರೈ ಮಾಡಬೇಕಾಗಿದೆ. ಬೇರೆ ಕಡೆಯಿಂದ ಡೈರೆಕ್ಟ್ ಆರ್ ಕಂಟ್ರೋಲ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೋಡಿ ಇಲ್ಲಿ ಕೂಡ ಬರ್ತಾ ಇದೆ, ಕ್ಲಿಯರ್ ಆಗಿ ಹೇಳ್ತಾ ಇದೆ. ಸೊ ಡೈರೆಕ್ಟ್ ಕಂಟ್ರೋಲ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸ್ಟ್ರೆಸ್ನ ಉಂಟು ಮಾಡ್ತಾ ಇದೆ. ಸೊ ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ನ ಡೈರೆಕ್ಟಾಗಿ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಮನಸ್ಸು ಹಾರ್ಟ್ ನಿಮ್ಮ ಪರ್ಸನ್ ಬೇಕು ಅಂತ ಹೇಳ್ತಾ ಇದ್ರೆ ನಿಮ್ಮ ಹೋಪ್ಸ್ ಆ್ಯಂಡ್ ಫಿಯರ್ಸ್ ಬಗ್ಗೆ ಏನಿದೆ ಅಂತ ನೋಡೋದಾದರೆ ಕರೆಂಟ್ ನಿಮ್ಮ ಕನೆಕ್ಷನಲ್ಲಿ ಭಯ, ಟಾಕ್ಸಿಕ್, ಅನ್ಹೆಲ್ತಿ ರಿಲೇಷನ್ಶಿಪ್ ಇದೆ ಅಂತ ಹೇಳ್ಬೋದು. ಸೊ ಏನಂತ ಅಂದರೆ ಟಾಕ್ಸಿಕ್ ಅಂದರೆ ಸೊ ಇಲ್ಲಿ ನೀವು ಏನೋ ಒಂದು ಜೆನ್ಯೂನ್ ಆಗಿ ಫೀಲ್ ಮಾಡ್ತಾ ಇರ್ತೀರಾ, ಬಟ್ ಆದರೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಯಾವುದೇ ರೀತಿ ಸಪೋರ್ಟ್ ನೀವು ನೋಡ್ತಾನೆ ಇರ್ಬೋದು. ಸೊ ಅವರು ರೆಸ್ಪಾನ್ಸ್ ಮಾಡ್ದೇ ಇರ್ಬೋದು. ಲೈಕ್ ಸೋಷಿಯಲ್ ಮೀಡಿಯಾ ಕನೆಕ್ಷನ್ ನೀವು ಮಾಡ್ತಿರ್ಬೋದು, ಬಟ್ ಅವ್ರ ವಿಚಾರದಲ್ಲಿ ಅವ್ರ ತಲೆಯಲ್ಲಿ ಬೇರೆಯೇ ಓಡ್ತಾ ಇರುತ್ತೆ, ಬೇರೆಯೇ ಯೋಚನೆಗೆ ಒಳಗಾಗಿದ್ದಾರೆ. ಇಲ್ಲ ನೀವಿಬ್ಬರು ಒಂದು ಒಳ್ಳೆ ಪೇರ್ ಅಂತ ಹೇಳ್ಬೋದು, ಕಪಲ್ ಸಪೋರ್ಟಿವ್ ಆಗಿ ಇರ್ಬೋದು, ಬಟ್ ನಿಮ್ಮ ಪ್ರೀತಿಯಲ್ಲಿ ಒಂದು ಥರ್ಡ್ ಪಾರ್ಟಿ ಕನೆಕ್ಷನ್ ಉಂಟಾಗಿರ್ಬೋದು. ಆ ಥರ್ಡ್ ಪಾರ್ಟಿಯಿಂದ ನಿಮ್ಮ ರಿಲೇಷನ್ಶಿಪ್ ಡ್ಯಾಮೇಜ್ ಆಗೋದಕ್ಕೆ ಒಂದು ರೀಸನ್ ಆಗಿರ್ಬೋದು. ಸೊ ಅದರಿಂದ ನೀವು ಚಾಲೆಂಜಸ್ನ ಫೇಸ್ ಮಾಡ್ತಾನೆ ಇರ್ಬೋದು. ನೀವು ತುಂಬಾ ಅಟ್ಯಾಚ್ಮೆಂಟ್, ಡೀಪ್ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು ಬೆಳೆಸ್ಕೊಂಡಿದ್ದೀರಾ ನಿಮ್ಮ ಪ್ರೀತಿಯಲ್ಲಿ. ಅವರ ಮೇಲೆ ಅತಿಯಾದ ಒಲವು, ಆಸೆ, ಅವರು ಇಲ್ಲದೆ ಏನೂ ಆಗಲ್ಲ, ಏನೂ ನಡೆಯೋದೇ ಇಲ್ಲ ಅಂತ ನೀವು ಇದ್ದೀರಾ. ಒಂದು ಲವ್ ಟ್ರ್ಯಾಪ್ ಅಂತಲೇ ಹೇಳ್ಬೋದು. ಅಷ್ಟು ಹುಚ್ಚರಾಗಿದ್ದೀರಾ. ನಿಮಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಿಮ್ಮ ಪಾರ್ಟ್ನರ್ನ ನೀವು ಸಾಕಷ್ಟು ಮಿಸ್ ಮಾಡ್ಕೊತಾ ಇದ್ದೀರಾ. ಸಾಕಷ್ಟು ದಾರಿಗಳನ್ನ ನೀವು ಟ್ರೈ ಮಾಡಿದ್ದೀರಾ ಅವ್ರನ್ನ ಪಡ್ಕೊಳ್ಳೋದಕ್ಕೆ, ಎಫರ್ಟ್ಸ್ನ ಹಾಕ್ತಾ ಇರ್ಬೋದು. ಬಟ್ ಇದರಿಂದ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ. ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಕಾಣಿಸ್ತಾ ಇದೆ. ನೀವು ಏನೆಲ್ಲ ಟ್ರೈ ಮಾಡಿದ್ರು ಇದು ಒಂದು ಕ್ಲಿಯರ್ ಇಂಡಿಕೇಶನ್ ಸಿಗ್ತಾ ಇಲ್ಲ ನಿಮಗೆ. ಆದರೆ ನೀವು ಒಂದು ವಿಚಾರ ಮಾಡೋದು ಏನಂತ ಮಾಡಬೇಕಾಗಿರೋದು ಏನಂದರೆ, ಯಾವುದು ನಿಮ್ಮ ಕೈಯಲ್ಲಿಲ್ಲ, ನಿಮ್ಮ ಪಾರ್ಟ್ನರ್ ಮನ್ಸು ಮಾಡಬೇಕಾಗಿದೆ. ಆವಾಗ ನಿಮ್ಮ ಕನೆಕ್ಷನಲ್ಲಿ
ಒಂದು ಕಂಪ್ಲೀಷನ್ನ ನೋಡ್ಬೋದು. ಏನಕ್ಕಂದ್ರೆ ಇಲ್ಲಿ ನೀವು ಏನೇ ಪ್ರಯತ್ನ ಪಟ್ಟರು ಯಾವುದೂ ಸಾಧ್ಯ ಇಲ್ಲ. ಸೊ ನಿಮ್ಮ ಪಾರ್ಟ್ನರ್ ನಿಮಗೆ ಸಪೋರ್ಟ್ ಮಾಡಿದ್ರೆ ಎಲ್ಲವೂ ಸಾಧ್ಯ ಇದೆ. ನಿಮ್ಮ ನೋವಿಗೆ ಕ್ಲೋಷರ್ ಕೊಡ್ಬೋದು, ರೆಸಲ್ಯೂಷನ್ಸ್ನ ಕಂಡ್ಕೋಬಹುದು. ಆದರೆ ಎಲ್ಲವೂ ನೀವು ಅನ್ಕೊಂಡಿರೋ ಹಾಗೆ ಆಗುತ್ತೆ, ನಡೆಯುತ್ತೆ ಅನ್ನೋದಕ್ಕೆ ಆಗಲ್ಲ. ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋ ಥರ ಇರ್ದೇನೋ ಇರ್ಬೋದು, ಬಟ್ ಏನೆಲ್ಲ ನೀವು ಚಾಲೆಂಜಸ್, ಓವರ್ ಥಿಂಕಿಂಗ್, ಅಬ್ಸ್ಟೆಕಲ್ಸ್, ಎಫರ್ಟ್ಸ್ ಕ್ಲೋಸಿಂಗ್ ಟೈಮ್ ಬರ್ತಾ ಇದೆ. ನಿಮ್ಮ ಲೈಫಲ್ಲಿ ನೀವು ಇಷ್ಟಪಡೋ ಪರ್ಸನ್ ಆಗಿರ್ಬೋದು ಅಥವಾ ಬೇರೆ ಹೊಸ ಲೈಫ್ ಯಾವುದಾದ್ರೂ ಒಂದು ನ್ಯಾಚುರಲ್ ಆಗಿ ಔಟ್ಕಮ್ನ ನೀವು ನೋಡ್ತೀರಾ. ಹೊಸ ಚಾಪ್ಟರ್ನ ಫ್ಯೂ ವೀಕ್ಸ್ ಆರ್ ಮಂತ್ಸ್ ಅಲ್ಲಿ ನೀವು ಕಂಡ್ಕೊಳ್ತೀರಾ. ನಿಮ್ಮ ಕನೆಕ್ಷನಲ್ಲಿ ನ್ಯೂ ಎಫರ್ಟ್ಸ್ ಏನು ಹಾಕಿದ್ದೀರಾ, ಬೆಳೆಸ್ಕೊಂಡಿದ್ದೀರಾ ಉಳಿಸ್ಕೊಳ್ಳೋದಿಕ್ಕೆ ನಿಮ್ಮ ರಿಲೇಶನ್ಶಿಪ್ನ. ಸೊ ನೀವು ಖಂಡಿತ ಅವ್ರನ್ನ ಪಡ್ಕೊಳ್ತೀರಾ ಅಂತ ಹೇಳ್ತಾ, ಸೊ ಉಳಿಸ್ಕೊಳ್ಳೋದಿಕ್ಕೆ ಅಥವಾ ನೀವು ಪೀಸ್ಫುಲ್ ಆಗಿ ಇರಬೇಕು ಅಂದರೆ ಎಲ್ಲವನ್ನು ಬಿಡಬೇಕಾಗಿದೆ. ಉಳಿಸ್ಕೊಳ್ಳೋದಕ್ಕೆ ನೀವು ಎಫರ್ಟ್ಸ್ ಹಾಕಬೇಕಾಗಿದೆ. ಅದೇ ಈ ಪ್ರೀತಿ ಬೇಡ, ನನಗೆ ಪೀಸ್ಫುಲ್ ಲೈಫ್ ಬೇಕು ಅಂದರೆ ಎಲ್ಲವನ್ನು ಬಿಡಬೇಕಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಒಂದು ಮೆಸೇಜ್ ಆರ್ ರೆಸನೇಟ್ ಆಗ್ತಾ ಇರ್ಬೋದು. ನಿಮ್ಮ ಕನೆಕ್ಷನ್ ಇದೇ ಥರ ನಡೀತಾ ಇದ್ರೆ, ಸೊ ಪಾಯಿಂಟ್ಸ್ನ ನಾನು ಏನೇನು ಹೇಳಿದ್ದೀನಿ ಅದನ್ನೆಲ್ಲ ಒಂದ್ಸತಿ ಯೋಚನೆ ಮಾಡಿ ಕುತ್ಕೊಂಡು ನಿಮಗೆ ಒಂದು ಕ್ಲಾರಿಟಿ ಆನ್ಸರ್ ಖಂಡಿತ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನೆಲ್ಲ ಎಫರ್ಟ್ಸ್ ಹಾಕ್ತಾ ಇದ್ದೀರಾ, ಓವರ್ ಥಿಂಕ್ ಮಾಡಬೇಡಿ. ಎಫರ್ಟ್ಸ್ ಹಾಕಿ ಕೊನೆ ಮೂಮೆಂಟ್ವರೆಗೂ ನಿಮ್ಮ ಪ್ರೀತಿ ಗೆಲ್ಲೋದಕ್ಕೋಸ್ಕರ, ಪ್ರೀತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಎಫರ್ಟ್ಸ್ ಹಾಕಿ. ಬಟ್ ಯಾವುದೇ ರೀತಿ ನೀವು ಕೊರಗೋದ್ರಿಂದ, ಓವರ್ ಥಿಂಕ್ ಮಾಡೋದ್ರಿಂದ, ಡಿಪ್ರೆಷನ್ಗೆ ಒಳಗಾಗೋದ್ರಿಂದ ಸೊ ನಿಮ್ಮ ಲೈಫ್ನ ನೀವೇ ಹಾಳು ಮಾಡ್ಕೊಳ್ತೀರಾ. ಸೊ ಯಾವಾಗಲೂ ಪಾಸಿಟಿವ್ ಆಗಿರಿ, ಎಲ್ಲವನ್ನು ಗೆಲ್ತೀರಾ. ಸೊ ಯೂನಿವರ್ಸ್ ನಿಮ್ಮ ಜೊತೆಲಿ ಇರ್ತಾರೆ ಯಾವಾಗಲೂ. ಒಳ್ಳೆ ಕೆಲಸದಲ್ಲಿ ನಿಮ್ಮ ಪ್ರೀತಿ ಜೆನ್ಯೂನ್ ಆಗಿದ್ರೆ ಖಂಡಿತ ಸಿಗ್ತಾರೆ ನಿಮ್ಮ ಪಾರ್ಟ್ನರ್. ಸೊ ಡೋಂಟ್ ವರಿ ಅಂತ ಹೇಳ್ತಾ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟಲ್ಲಿ ನನಗೆ ತಿಳಿಸಿ. ನೋಡಿ, ವರ್ಲ್ಡೇ ನಿಮ್ಮದು ಆಗುತ್ತೆ. ನಿಮಗೆ ಲಾಸ್ಟ್ ಕಾರ್ಡ್ ವರ್ಲ್ಡ್ ಬಂದಿದೆ. ಸೊ ನೀವು ಬಯಸಿದ್ದೆಲ್ಲ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.